ಹಲೋ ಆತ್ಮೀಯ ವಿದ್ಯಾರ್ಥಿಗಳಿಗೆ ಎಸ್.ಪಿ.ಕೆ ಇಂಗ್ಲಿಷ್ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ನಾನು ಶರಣಬಸಪ್ಪ ಸರ್ಕಾರಿ ಆದರ್ಶ ವಿದ್ಯಾಲಯ ಬಸವನ ಬಾಗೇವಾಡಿ ತಾಲೂಕು ವಿಜಯಪುರ ಡಿಸ್ಟ್ರಿಕ್ಟ್ನಲ್ಲಿ ನಾನು ಇಂಗ್ಲಿಷ್ ಭಾಷಾ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಂದಿನ ಈ ತರಗತಿಯಲ್ಲಿ ಅಥವಾ ವಿಡಿಯೋದಲ್ಲಿ ನಾನು ಪ್ರೇಸ್ ಕಂಜಂಕ್ಷನ್ಸ್ಗಳನ್ನು ಹೇಗೆ ಬಳಸಬೇಕು ಮತ್ತು ಎರಡು ಸೆಂಟೆನ್ಸ್ಗಳನ್ನು ಒಂದೇ ಸೆಂಟೆನ್ಸ್ ಆಗಿ ನಾವು ಈ ಪ್ರೇಸ್ ಕಂಜಂಕ್ಷನನ್ನು ಬಳಸಿಕೊಂಡು ಹೇಗೆ ಕಂಬೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಆ್ಯಸ್ ಸೂನ್ ಆ್ಯಸ್, ನೋ ಸೂನರ್ ದೆನ್ ಮತ್ತು ರಿಮೂವ್ ಟು ಸೋ ದ್ಯಾಟ್ ನಾಟ್ ಇವೆರಡರ ಮೇಲೆ ನಮ್ಮ ಮಲ್ಟಿಪಲ್ ಚಾಯ್ಸಲ್ಲಿ ಗ್ರಾಮರ್ ಟಾಪಿಕಲ್ಲಿ ಕಡ್ಡಾಯವಾಗಿ ಒಂದು ಕ್ವಶನ್ ಕೂಡ ಇರ್ತದೆ. ಅದಕ್ಕಾಗಿ ಹೇಗೆ ಅವನ್ನ ನಾವು ಐಡೆಂಟಿಫೈ ಮಾಡೋದು ಅಂಥೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಪ್ರಾರಂಭದಿಂದ ಮುಕ್ತಾಯದವರೆಗೂ ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದರೆ ಫಸ್ಟ್ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ನಾವು ಗ್ರಾಮರ್ ವಿಡಿಯೋಗಳನ್ನು ನಾವಿಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಹಾಗಾದರೆ ಬನ್ನಿ ನೋಡೋಣ, ಈ ಪ್ರೇಸ್ ಕಂಜಂಕ್ಷನ್ಸ್ಗಳನ್ನು ಹೇಗೆ ಬಳಸಬೇಕು. ಎರಡು ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ಈ ಪ್ರೇಸ್ ಕಂಜಂಕ್ಷನ್ಗಳನ್ನು ಬಳಸಿಕೊಂಡು ಹೇಗೆ ನಾವು ಕಂಬೈನ್ ಮಾಡಬೇಕು ಅನ್ನೋದನ್ನು ನಾವು ಇಂದಿನ ತರಗತಿಯಲ್ಲಿ ಅಥವಾ ಈ ವಿಡಿಯೋದಲ್ಲಿ ಕಲಿಯೋಣ. ಈಗ ಮೊದಲನೇದಾಗಿ ಆ್ಯಸ್ ಸೂನ್ ಆ್ಯಸ್ ಮತ್ತು ನೋ ಸೂನರ್ ದ್ಯಾನ್ ನೋಡಿ. ಈಗ ಒಂದು ಸೆಂಟೆನ್ಸ್, ಆ್ಯಸ್ ಸೂನ್ ಆ್ಯಸ್ ಐ ಚೆಕ್ಡ್ ಯುವರ್ ಪೇಪರ್ಸ್ ಐ ಡಿಕ್ಲೇರ್ಡ್ ಯುವರ್ ಮಾರ್ಕ್ಸ್ ಅಂತ ಒಂದಿದೆ ಸೆಂಟೆನ್ಸ್ ಇದೆ. ಇದಕ್ಕೆ ನಾವು ಏನು ಮಾಡಬೇಕಂತಂದ್ರೆ ಈಗ ನೋ ಸೂನರ್ ದ್ಯಾನ್ ಅನ್ನು ಬಳಸಬೇಕು. ಈಗ ಆ್ಯಸ್ ಸೂನ್ ಆ್ಯಸ್ ಇದೆ, ಅದಕ್ಕೆ ನೋ ಸೂನರ್ ದ್ಯಾನ್ ಬಳಸಬೇಕು. ಈಗ ಆ್ಯಸ್ ಸೂನ್ ಆ್ಯಸ್ ಇದ್ದ ಪ್ಲೇಸ್ಗೆ ನಾವು ನೋ ಸೂನರ್ ದ್ಯಾನ್ ಅನ್ನು ತಗೋಬೇಕು. ಇಲ್ಲಿ ತಗೊಂಡಿದ್ದೇವೆ. ಹಾಗೆ ಐ ಚೆಕ್ಡ್ ಯುವರ್ ಪೇಪರ್ಸ್ ಇದೆಯಲ್ಲ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇದು ಏನಿದೆ ಅಂತಂದರೆ ಅಸರ್ಟಿವ್ ಸೆಂಟೆನ್ಸ್ ಇದೆ. ಈ ಅಸರ್ಟಿವ್ ಸೆಂಟೆನ್ಸನ್ನು ನಾವೇನು ಮಾಡಬೇಕಂತಂದರೆ ಇಂಟ್ರಾಗೇಟಿವ್ದಲ್ಲಿ ಎಸ್ ಆರ್ ನೋ ಕ್ವಶನ್ ಆಗಿ ಪರಿವರ್ತನೆ ಮಾಡಬೇಕು. ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ನಾವು ಎಸ್ ಆರ್ ನೋ ಕ್ವಶನ್ ಅಥವಾ ಇಂಟ್ರಾಗೇಟಿವ್ ಮಾಡಬೇಕಂದ್ರೆ ಇಲ್ಲಿ ಆಕ್ಸಿಲರಿ ಡಿಡ್ ಬರ್ತದೆ. ಡಿಡ್ ಆದ ನಂತರ ಸಬ್ಜೆಕ್ಟ್ ವರ್ಬ್ ಈ ರೀತಿ ಇದನ್ನು ಇಂಟ್ರಾಗೇಟಿವ್ದಲ್ಲಿ ಎಸ್ ಆರ್ ನೋ ಕ್ವಶನ್ ಮಾಡ್ಕೊಳ್ಬೇಕು. ಇದು ಒಂದು ಸೆಂಟೆನ್ಸ್, ಇಲ್ಲಿ ಒಂದು ಪಾರ್ಟು ಮುಗಿತದೆ. ಇದು ಪಾರ್ಟ್. ಸೆಕೆಂಡ್ ಪಾರ್ಟ್ನ ಅದಕ್ಕೆ ಜಾಯಿನ್ ಮಾಡೋಕ್ಕಿಂತ ಪೂರ್ವದಲ್ಲಿ ದ್ಯಾನ್ ಇದೆಯಲ್ಲ, ಈ ದ್ಯಾನ್ ಅನ್ನು ಫಸ್ಟ್ ಸೆಂಟೆನ್ಸ್ ಅಥವಾ ಸೆಂಟೆನ್ಸ್ನ ಫಸ್ಟ್ ಪಾರ್ಟ್ ಆದ ನಂತರ ಅಲ್ಲಿ ಉಪಯೋಗ ಮಾಡಬೇಕು, ಅಲ್ಲಿ ಬರಿಬೇಕು ಅದನ್ನು. ನಂತರ ಮುಂದೆ ಹೇಗಿರ್ತದಲ್ಲ ಇನ್ನೊಂದು ಸೆಂಟೆನ್ಸು ಅದನ್ನು ಹಾಗೆ ಅಲ್ಲಿ ದ್ಯಾನ್ ನಂತರ ಬರೆದ್ಬಿಟ್ರೆ ಅದು ನೋ ಸೂನರ್ ದ್ಯಾನ್ ಸರಿಯಾದ ಉಪಯೋಗ ಆಗುತ್ತೆ. ನೋಡಿ ಇಲ್ಲಿ, ನೋ ಸೂನರ್ ಡಿಡ್ ಐ ಚೆಕ್ ಯುವರ್ ಪೇಪರ್ಸ್ ದ್ಯಾನ್ ಐ ಡಿಕ್ಲೇರ್ಡ್ ಯುವರ್ ಮಾರ್ಕ್ಸ್. ಇದು ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಅಂದರೆ ಆ್ಯಸ್ ಸೂನ್ ಆ್ಯಸ್ ಐ ಎಂಟರ್ಡ್ ದ ಕ್ಲಾಸ್ ದ ಸ್ಟೂಡೆಂಟ್ ಸ್ಟುಡ್ ಅಪ್ ಅಂತ ಇದೆ. ಆ್ಯಸ್ ಸೂನ್ ಆ್ಯಸ್ ಬಳಸಿದ್ದಾರೆ. ಅದನ್ನು ನೋ ಸೂನರ್ನ ಹೇಳಿದ್ದೇನೆ. ಆ್ಯಸ್ ಸೂನ್ ಆ್ಯಸ್ ಎಲ್ಲಿದೆಯಲ್ಲ ಅದೇ ಪ್ಲೇಸ್ಗೆ ನಾವು ನೋ ಸೂನರ್ ದ್ಯಾನನ್ನು ಬಳಸಬೇಕು. ಹಾಗೆ ಕೂಡ ಐ ಎಂಟರ್ಡ್ ದ ಕ್ಲಾಸ್ ಇದನ್ನು ಅಸರ್ಟಿವ್ ಅನ್ನು ನಾವೇನು ಮಾಡಬೇಕು, ಎಸ್ ಆರ್ ನೋ ಕ್ವಶನ್ ಆಗಿ ಬದಲಾವಣೆಯನ್ನು ಮಾಡಬೇಕು. ಅದಕ್ಕಾಗಿ ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ, ನಾವು ಡಿಡ್ ಅಂತಕ್ಕಂಥ ಆಕ್ಸಿಲರಿಯನ್ನು ಇಲ್ಲಿ ಬಳಸ್ಕೊಂಡಿದ್ದೇವೆ. ನಂತರ ಇದು ಇಷ್ಟು ಮಾಡಿದರೆ ಇದು ಒಂದು ಫಸ್ಟ್ ಪಾರ್ಟ್ ಮುಗಿತು. ಇನ್ನು ಸೆಕೆಂಡ್ ಪಾರ್ಟನ್ನು ಫಸ್ಟ್ ಪಾರ್ಟ್ಗೆ ಜಾಯಿನ್ ಅಥವಾ ಕಂಬೈನ್ ಮಾಡೋಕ್ಕಿಂತ ಪೂರ್ವದಲ್ಲಿ ಎರಡರ ಮಧ್ಯದಲ್ಲಿ ಈ ದ್ಯಾನ್ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಬರಿಬೇಕು. ಅವಾಗ ಮುಂದೆ ಇರತಕ್ಕಂಥ ಪಾರ್ಟನ್ನು ಹೇಗಿರುತ್ತೋ ಹಾಗೆ ದ್ಯಾನದ ಮುಂದ್ಗಡೆ ಬರೆದುಬಿಟ್ರೆ ಅದು ಸರಿಯಾಗಿರುತ್ತೆ. ನೋಡಿ ಇಲ್ಲಿ, ನೋ ಸೂನರ್ ಡಿಡ್ ಐ ಎಂಟರ್ ದ ಕ್ಲಾಸ್ ದ್ಯಾನ್ ದ ಸ್ಟೂಡೆಂಟ್ ಸ್ಟುಡ್ ಅಪ್ ಅಂತ. ಹಾಗೆ ಇನ್ನೊಂದೆರಡು ಎಕ್ಸಾಂಪಲ್, ಆ್ಯಸ್ ಸೂನ್ ಆ್ಯಸ್ ದ ಪ್ಯೂನ್ ರ್ಯಾಂಗ್ ದ ಬೆಲ್ ದ ಸ್ಟೂಡೆಂಟ್ಸ್ ಕೇಮ್ ಔಟ್. ಇನ್ನೊಂದು ಸೆಂಟೆನ್ಸ್ ಇದೆ ಇಲ್ಲಿ ನೋಡಿ, ಆ್ಯಸ್ ಸೂನ್ ಆ್ಯಸ್ ಇದ್ದಲ್ಲಿ ಹಾಗೆ ನಾವು ನೋ ಸೂನರ್ ದ್ಯಾನ್ ಬಳಸ್ಕೊಂಡಿದ್ದೇವೆ. ಇದು ದ ಪ್ಯೂನ್ ರ್ಯಾಂಗ್ ದ ಬೆಲ್ ಅಸರ್ಟಿವ್ ಇದೆ, ಇದನ್ನು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇಂಟರಾಗೇಟಿವ್ ಆಗಿ ಚೇಂಜ್ ಮಾಡಿದ್ದೇವೆ. ಈ ಫಸ್ಟ್ ಪಾರ್ಟ್ ಸೆಂಟೆನ್ಸ್ ನಂತರ ನಾವು ದ್ಯಾನ್ ಅನ್ನು ಬಳಸ್ಕೊಂಡಿದ್ದೇವೆ. ಈ ದ್ಯಾನ್ ನಂತರ ಮುಂದೆ ಇರತಕ್ಕಂಥ ಸೆಂಟೆನ್ಸ್ ಹೇಗಿರುತ್ತೋ ಹಾಗೆ ಆ ದ್ಯಾನದ ನಂತರ ನಾವು ಅದನ್ನು ಬರಿಬೇಕು. ಅದು ಅವಾಗ ಸರಿಯಾದ ಉಪಯೋಗ ಆಗ್ತದೆ. ನೋಡಿ, ನೋ ಸೂನರ್ ಡಿಡ್ ದ ಪ್ಯೂನ್ ರಿಂಗ್ ದ ಬೆಲ್ ದ್ಯಾನ್ ದ ಸ್ಟೂಡೆಂಟ್ಸ್ ಕೇಮ್ ಔಟ್. ಇನ್ನೊಂದು ಪ್ರಶ್ನೆ ನಮಗೆ ಕನ್ಫ್ಯೂಸ್ ಆಗ್ಬೋದು, ಏನಂದರೆ ಸರ್ ಇಲ್ಲಿ ರ್ಯಾಂಗ್ ಇದೆ, ಇಲ್ಲಿ ರಿಂಗ್ ಬಂದಿದೆ ಅಲ್ಲ ಅಂತ ಕೇಳ್ಬೋದು. ಯಾಕೆ ರಿಂಗ್ ಸರಿಯಾಗಿದೆ, ಯಾಕಂದರೆ ಇಲ್ಲಿ ಡಿಡ್ ಅಂತಕ್ಕಂಥ ನಾವು ಆಕ್ಸಿಲರಿಯನ್ನು ಬಳಸಿದಾಗ ಅದು ವರ್ಬ್ದ ಫಸ್ಟ್ ಫಾರ್ಮನ್ನು ನಾವು ಅಲ್ಲಿ ಬಳಸಬೇಕು ಅಂತ. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಆ್ಯಸ್ ಸೂನ್ ಆ್ಯಸ್ ಐ ಸಾ ದ ಸ್ನೇಕ್ ಐ ರ್ಯಾನ್ ಅವೇ ಇನ್ ಫಿಯರ್. ಇನ್ನೊಂದು ಹಾಗೆ ಕೂಡ ಆ್ಯಸ್ ಸೂನ್ ಆ್ಯಸ್ದಲ್ಲಿ ನೋ ಸೂನರ್ ದ್ಯಾನ್ ಬಳಸ್ಕೊಳ್ಳಿ. ಐ ಸಾ ದ ಸ್ನೇಕ್ ಅಸರ್ಟಿವ್ ಅನ್ನು ನಾವು ಎಸ್ ಆರ್ ನೋ ಕ್ವಶನ್ ಆಗಿ
ಚೇಂಜ್ ಮಾಡಿದ್ದೇವೆ. ಡಿಡ್ ಐ ಸಿ ದ ಸ್ನೇಕ್, ನೋಡಿ ಇಲ್ಲಿ ಡಿಡ್ ಬಂದಿರೋದ್ರಿಂದ ಇಲ್ಲಿ ಸಾ ಇರ್ತಕ್ಕಂಥ ಸೆಕೆಂಡ್ ವರ್ಬು ಫಸ್ಟ್ ವರ್ಬ್ ಆಗಿ ಚೇಂಜ್ ಆಗ್ತದೆ. ಹಾಗೆ ಕೂಡ ಫಸ್ಟ್ ಪಾರ್ಟ್ ಸೆಂಟೆನ್ಸ್ ನಂತರ ನಾವು ದ್ಯಾನ್ ಬಳಸ್ಕೊಂಡಿದ್ದೇವೆ. ಇಲ್ಲಿ ಮುಂದೆ ಇರತಕ್ಕಂಥ ಸೆಂಟೆನ್ಸ್ ಅನ್ನ ಹೇಗಿರುತ್ತೋ ಐ ರ್ಯಾನ್ ಅವೇ ಇನ್ ಫಿಯರ್ ಅನ್ನೋದನ್ನ ಹಾಗೆ ಬರೆದ್ಬಿಟ್ರೆ ಅದು ಸರಿ ಆಗ್ತದೆ. ನೋಡಿ, ನೋ ಸೂನರ್ ಡಿಡ್ ಐ ಸಿ ದ ಸ್ನೇಕ್ ದ್ಯಾನ್ ಐ ರ್ಯಾನ್ ಅವೇ ಇನ್ ಫಿಯರ್ ಅಂತ. ಇನ್ನೊಂದು ಮುಖ್ಯವಾಗಿರತಕ್ಕಂಥ ಎರಡನೇ ಫ್ರೇಜ್ ಕಂಜಂಕ್ಷನ್ ಅಂತಂದ್ರೆ ಇಲ್ಲಿ ಐದರ್ ಆರ್ ಅಥವಾ ಐದರ್ ಆರ್ ಅನ್ನುವಂಥದ್ದು. ಇಲ್ಲಿ ಇಟ್ ಮೀನ್ಸ್ ಐದರ್ ಆರ್ ಅಂದ್ರೆ ಇದರ ಅರ್ಥ ಏನು? ಇಟ್ ಮೀನ್ಸ್ ಎನಿ ಒನ್ ಆಫ್ ದ ಟೂ. ಇದರ ಅರ್ಥ ಏನಂದ್ರೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಅಂತ. ಐದರ್ ಆರ್, ಇಬ್ಬರು ಅಲ್ಲ, ಐದರ್ ಆರ್ ಅಂತ ಇಬ್ಬರಲ್ಲಿ ಒಬ್ಬರು ಅಂತ ಅರ್ಥ. ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಐದರ್ ಅಂಬಿಕಾ ಆರ್ ಸುರೇಖಾ ಅಟೆಂಡ್ಸ್ ದ ಫಂಕ್ಷನ್. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಅಟೆಂಡ್ ಮಾಡ್ತಾರೆ, ಇಬ್ಬರು ಬರೋದಿಲ್ಲ ಅಂತ. ಯಾಕಂದ್ರೆ ಇಲ್ಲಿ ಚಾಯ್ಸ್ ಇದೆ, ಅಲ್ಟರ್ನೇಟ್. ಆರ್ ಅಂತಕ್ಕಂಥ ಕಂಜಂಕ್ಷನ್ ಯೂಸ್ ಮಾಡಿದ್ದೀವಿ, ಅದಕ್ಕಾಗಿ ಇಲ್ಲಿ ಅಂಬಿಕಾ ಆರ್ ಸುರೇಖಾ ಅಟೆಂಡ್ಸ್ ದ ಫಂಕ್ಷನ್, ಇಬ್ಬರಲ್ಲಿ ಒಬ್ಬರು ಅಟೆಂಡ್ ಮಾಡ್ತಾರೆ ಅಂತ. ಸಿಂಗುಲರ್ ಇದೆ, ಅದಕ್ಕೆ ಸಿಂಗುಲರ್ ಆಗಿರೋದ್ರಿಂದ ಇಲ್ಲಿ ನಾವು ಅಟೆಂಡ್ಸ್ ಅಂತ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಬಳಸಿದ್ದೇವೆ. ಹಾಗೆ ಕೂಡ ನೆಕ್ಸ್ಟ್ ಸೆಂಟೆನ್ಸ್, ರಾಜು ಈಸ್ ಐದರ್ ಎ ಡ್ಯಾನ್ಸರ್ ಆರ್ ಎ ಸಿಂಗರ್. ರಾಜು ಡ್ಯಾನ್ಸರ್ ಆಗಿರ್ತಾನೆ, ಇಲ್ಲಾದರೆ ಸಿಂಗರ್. ಸಿಂಗರ್ ಅಥವಾ ಡ್ಯಾನ್ಸರ್, ನೃತ್ಯಗಾರರಲ್ಲಿ ಎರಡರಲ್ಲಿ ಒಂದಾಗಿರ್ತಾನೆ, ಎರಡು ಅಲ್ಲ ಅಂತ. ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್, ಐ ಬಾಯ್ ಐದರ್ ಟಿವಿ ಆರ್ ರೇಡಿಯೋ ಟುಡೇ. ಇವತ್ತು ನಾನು ಟಿವಿ ಇಲ್ಲವೇ ರೇಡಿಯೋವನ್ನು ಕೊಂಡುಕೊಳ್ಳಬೇಕು ಅಂತ, ಕೊಂಡುಕೊಳ್ತೇನೆ ಅಂತ. ಎರಡರಲ್ಲಿ ಒಂದು, ಟಿವಿ ಅಥವಾ ರೇಡಿಯೋ. ಈಗ ಎರಡನೇದ್ದು ಮೂರನೇದಾಗಿರ್ತಕ್ಕಂಥ ಫ್ರೇಜ್ ಕಂಜಂಕ್ಷನ್ ಅಂತಂದ್ರೆ ಇಲ್ಲಿ ನೀದರ್ ನಾರ್ ಅಂತ. ಇಟ್ ಮೀನ್ಸ್ ನೀದರ್ ನಾರ್ದರ ಅರ್ಥ ನನ್ ಆಫ್ ದ ಟೂ ಅಂತ. ಈ ಎರಡರಲ್ಲಿ ಯಾವುದೂ ಅಲ್ಲ, ಇಬ್ಬರಲ್ಲಿ ಒಬ್ಬರು ಅಲ್ಲ ಅಂತ. ನನ್ ಆಫ್ ದ ಟೂ. ನೋಡಿಲಿ, ಐದರ್ ಆರ್ ಅಂದ್ರೆ ಇಬ್ಬರಲ್ಲಿ ಒಬ್ಬರು, ಎರಡರಲ್ಲಿ ಒಂದು ಅಂತ ಅರ್ಥ. ಆದರೆ ನೀದರ್ ನಾರ್ ಅಂತಂದ್ರೆ ಇಬ್ಬರಲ್ಲಿ ಒಬ್ಬರೂ ಇಲ್ಲ ಅಥವಾ ಎರಡರಲ್ಲಿ ಒಂದೂ ಇಲ್ಲ ಅಂತ, ಜೀರೋ ಅಂತ. ನೋಡಿ, ಸಿ ನೀದರ್ ಲವ್ಡ್ ಹಿಮ್ ನಾರ್ ಲೈಕ್ ಹಿಮ್ ಮ್ಯಾರಿ ಅಂತ. ಅವಳನ್ನು ಮದುವೆ ಆಗಬೇಕಂದ್ರೆ ಅವಳು ಇಷ್ಟಪಟ್ಟಿಲ್ಲ ಮತ್ತು ಇದು ಲವ್ನು ಮಾಡಿಲ್ಲ, ಪ್ರೀತಿಸಿಲ್ಲ ಮತ್ತು ಅವಳನ್ನು ಮೆಚ್ಚಿಲ್ಲ ಅವನನ್ನು ಅಂತ. ಸಿ ನೀದರ್ ಲವ್ಡ್ ಹಿಮ್ ನಾರ್ ಲೈಕ್ ಹಿಮ್ ಟು ಮ್ಯಾರಿ ಅಂತ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಇಲ್ಲಿ, ಜಯ ಈಸ್ ನೀದರ್ ಎ ಪೊಯೆಟ್ ನಾರ್ ಎ ನಾವೆಲಿಸ್ಟ್ ಅಂತಂದ್ರೆ ಜಯ ಇಲ್ಲಿ ಪೋಯೆಟ್ಟು ಅಲ್ಲ ಮತ್ತು ನಾವೆಲಿಸ್ಟು ಅಲ್ಲ. ಪೋಯೆಟ್ಟು ಇಲ್ಲ, ನಾವೆಲಿಸ್ಟು ಎರಡರಲ್ಲಿ ಯಾವುದೂ ಇಲ್ಲ ಅಂತ, ಜೀರೋ. ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಇಲ್ಲಿ, ಮೈ ಟೀಚರ್ ಟೀಚರ್ಸ್ ನೀದರ್ ಕನ್ನಡ ನಾರ್ ಇಂಗ್ಲೀಷ್. ನಮ್ಮ ಟೀಚರ್ ಇಂಗ್ಲೀಷು ಕಲಿಸ್ತಾ ಇಲ್ಲ, ಕನ್ನಡನೂ ಕಲಿಸ್ತಾ ಇಲ್ಲ, ಎರಡೂ ಇಲ್ಲ ಅಂತ. ಹಾಗೆ ಇನ್ನೊಂದು ಎಕ್ಸಾಂಪಲ್, ಮೈ ಫ್ರೆಂಡ್ಸ್ ಡ್ರಿಂಕ್ಸ್ ನೀದರ್ ಕಾಫಿ ನಾರ್ ಟೀ. ನನ್ನ ಗೆಳೆಯರು ಕಾಫಿನೂ ಕುಡಿಯೋದಿಲ್ಲ, ಟೀನೂ ಕುಡಿಯೋದಿಲ್ಲ ಅಂತ. ಎರಡರಲ್ಲಿ ಒಂದೂ ಇಲ್ಲ, ಯಾವುದೂ ಇಲ್ಲ ಅಂತ. ಈಗ ನೆಕ್ಸ್ಟ್, ನಾಟ್ ಓನ್ಲಿ ಬಟ್ ಆಲ್ಸೋ. ನೋಡಿಲಿ, ಐದರ್ ಆರ್ ಅಂದ್ರೆ ಎರಡರಲ್ಲಿ ಒಂದು, ಇಬ್ಬರಲ್ಲಿ ಒಬ್ಬರು. ನೀದರ್ ನಾರ್ ಅಂದ್ರೆ ಎರಡರಲ್ಲಿ ಯಾವುದೂ ಇಲ್ಲ, ಇಬ್ಬರಲ್ಲಿ ಒಬ್ಬರು ಇಲ್ಲ ಅಂತ. ಅದೇ ರೀತಿಯಾಗಿ ನಾಟ್ ಓನ್ಲಿ ಬಟ್ ಆಲ್ಸೋ, ಈ ಮೂರು ಬಹಳ ಮುಖ್ಯವಾಗಿರತಕ್ಕಂಥ ಇಂಟರ್ ರಿಲೇಷನ್ ಹೊಂದಿರತಕ್ಕಂಥ ಫ್ರೇಜ್ ಕಂಜಂಕ್ಷನ್ಗಳು. ಈಗ ನೋಡಿ, ಈಗ ಇದರ ಅರ್ಥ ನಾಟ್ ಓನ್ಲಿ ಬಟ್ ಆಲ್ಸೋದ ಅರ್ಥ ಏನಾಗ್ತದೆ ಅಂತ. ಇಟ್ ಮೀನ್ಸ್ ಬೋತ್ ಆಫ್ ದ ಟೂ ಪರ್ಸನ್ಸ್, ಪ್ಲೇಸಸ್ ಆರ್ ಥಿಂಗ್ಸ್. ಅದರಿಂದರೆ ಈ ಎರಡೂ ವಸ್ತುಗಳು ಅಥವಾ ಎರಡು ಸ್ಥಳಗಳು ಅಥವಾ ಎರಡು ವಸ್ತುಗಳು, ಎರಡೂ ಅಂತ ಇಲ್ಲಿ ನೋಡಿ. ರಾಜು ಈಸ್ ನಾಟ್ ಓನ್ಲಿ ಎ ಪೇಂಟರ್ ಬಟ್ ಆಲ್ಸೋ ಎನ್ ಆರ್ಟಿಸ್ಟ್. ರಾಜು ಕೇವಲ ಏನಪ್ಪ ಅಂದ್ರೆ ಪೇಂಟರ್ ಆಗಿಲ್ಲ, ಮತ್ತು ಏನಾಗಿದ್ದಾನೆ, ಆರ್ಟಿಸ್ಟ್. ಪೇಂಟರು ಹೌದು, ಅವನು ಆರ್ಟಿಸ್ಟು ಹೌದು ಅಂತ. ನೋಡಿ ಇನ್ನೊಂದು, ಸುರೇಖ್ ಈಸ್ ನಾಟ್ ಓನ್ಲಿ ಇಂಟೆಲಿಜೆಂಟ್ ಬಟ್ ಆಲ್ಸೋ ಬ್ಯೂಟಿಫುಲ್. ಇಂಟೆಲಿಜೆಂಟ್ ಇದ್ದಾರೆ ಮತ್ತು ಬ್ಯೂಟಿಫುಲ್ ಅದಾರೆ, ಎರಡು ಅಂತ. ನೋಡಿ, ಅರುಣ್ ಈಸ್ ನಾಟ್ ಓನ್ಲಿ ಎ ಗುಡ್ ಸ್ಟೂಡೆಂಟ್ ಬಟ್ ಆಲ್ಸೋ ಎ ಸ್ಪೋರ್ಟ್ಸ್ ಸ್ಟಾರ್. ಇಲ್ಲಿ ಗುಡ್ ಸ್ಟೂಡೆಂಟ್ ಹೋದನ, ಹಾಗೆ ಕೂಡ ಅವನು ಸ್ಪೋರ್ಟ್ಸ್ ಸ್ಟಾರ್ ಕೂಡ ಇದ್ದಾನೆ ಅಂತ, ಎರಡು ಇದ್ದಾನೆ ಅಂತ. ನೋಡಿ, ಭೀಮಾ ಲೈಕ್ಸ್ ಟು ಪ್ಲೇ ನಾಟ್ ಓನ್ಲಿ ಕ್ರಿಕೆಟ್ ಬಟ್ ಆಲ್ಸೋ ಹಾಕಿ. ಭೀಮಾ ಎರಡನ್ನೂ ಆಟ ಆಡ್ತಾನೆ, ಕ್ರಿಕೆಟ್ ಮತ್ತು ಹಾಕಿ ಅಂತ. ಇಲ್ಲಿ ನೆಕ್ಸ್ಟ್ ಮುಖ್ಯವಾಗಿರ್ತಕ್ಕಂಥದ್ದು, ಪ್ರತಿ ವರ್ಷ ಈ ವರ್ಷದ ಕ್ವಶನ್ ಪೇಪರ್ದಲ್ಲಿ ಕೂಡ ಇದರ ಮೇಲೆ ಒಂದು ಪ್ರಶ್ನೆ ಇರ್ತದೆ, ಮಲ್ಟಿಪಲ್ ಚಾಯ್ಸಲ್ಲಿ, ಗ್ರಾಮರ್ ಟಾಪಿಕಲ್ಲಿ. ಅದು ರಿಮೂವ್ ಟು ಯೂಸ್ ಸೋ ದ್ಯಾಟ್ ನಾಟ್. ನಾನು ಎರಡು ರೀತಿಯಾಗಿರ್ತಕ್ಕಂಥ ರಿಮೂವ್ ಟು ಸೋ ದ್ಯಾಟ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೀವು ಅದನ್ನು ನೋಡ್ಕೊಳ್ಳಿ. ಈಗ ಟೈಪ್ 1 ಬಗ್ಗೆ ನೋಡೋಣ. ಟೈಪ್ 1 ಅಂದರೆ ಹೇಗಿರುತ್ತೆ ಅಂತ, ನೇಚರ್ ಆಫ್ ದ ಸೆಂಟೆನ್ಸ್ ಅಂತ. ನೋಡಿ, ಆಲ್ರೆಡಿ ಏನಾದರೂ ಅವರು ಈ ರೀತಿ ಸೆಂಟೆನ್ಸ್ ಕೊಟ್ಟಿದ್ರೆ, ಹಿ ಈಸ್ ಟು ವೀಕ್ ಟು ವಾಕ್ ಫಾಸ್ಟ್ ಅಂತ ಅವರೇ ಕೊಟ್ಟಿದ್ರೆ, ಅಲ್ಲಿ ಸೋ ದ್ಯಾಟನ್ನು ಹೇಗೆ ಬಳಸಬೇಕು ಅಂತ. ರಿಮೂವ್ ಟು ಅಂದರೆ
ಟು ಟು ಅಂತಕ್ಕದನ್ನು ತೆಗೆದು ಹಾಕಬೇಕು, ಸೋ ದ್ಯಾಟ್ ನಾಟ್ ಅನ್ನು ಬಳಸಬೇಕು ಅದೇ ಸೆಂಟೆನ್ಸ್ಗೆ. ಆದರೆ ಅರ್ಥದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಸೆಂಟೆನ್ಸ್ ಅಷ್ಟೇ ಚೇಂಜ್ ಆಗ್ತದೆ, ಬಟ್ ಅರ್ಥದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ನೋಡಿ ಇಲ್ಲಿ TOO ಇದೆಯಲ್ಲ, ಅದನ್ನು ತೆಗೆದು ನಾವು ಏನು ಹಾಕಬೇಕು, ಸೋ ಹಾಕಬೇಕು. ಆ TOO ಜಾಗಕ್ಕೆ ಸೋ ಹಾಕಬೇಕು. ಇಲ್ಲಿ ವೀಕ್ ಇದ್ದಿದ್ದನ್ನು ವೀಕ್ ಹಾಗೆ ತೆಗೆದುಕೊಂಡಿದ್ದೇವೆ. ನೋಡಿ ಇಲ್ಲಿ ಇನ್ನೊಂದು TO2 ಇದೆಯಲ್ಲ, ಇಲ್ಲಿ ಇನ್ಫಿನಿಟಿವ್ ಆಗಿ ಬಳಸಿದ್ದೇವಲ್ಲ, ಈ TO2 ಇದು ಜಾಗಕ್ಕೆ ನಾವೇನು ಮಾಡಬೇಕು, ದ್ಯಾಟ್ ಹಾಕಬೇಕು. TO2 ತೆಗೆದು ದ್ಯಾಟ್ ಹಾಕಬೇಕು. ನೋಡಿ TOO ತೆಗೆದು ಸೋ ಹಾಕಬೇಕು, TO2 ತೆಗೆದು ಇಲ್ಲಿ ದ್ಯಾಟ್ ಹಾಕಬೇಕು. ಅದು ಮುಂದೆ ವಾಕ್ ಫಾಸ್ಟ್ ಇದೆಯಲ್ಲ, ಇಲ್ಲಿ ಯಾವುದು ಸಬ್ಜೆಕ್ಟ್ ಇರ್ತದಲ್ಲ ಅದರ ಪ್ರನೌನ್ ಅನ್ನು ತೆಗೆದುಕೊಂಡು ನಾವಿಲ್ಲಿ ಸೆಂಟೆನ್ಸನ್ನು ಬರೀಬೇಕು, ನೆಗೆಟಿವ್ ಸೆಂಟೆನ್ಸನ್ನು ಮಾಡಬೇಕು. ನೋಡಿ ಇಲ್ಲಿ ಹೀ ಇದೆ, ಹೀ ಕೆನಾಟ್ ವಾಕ್ ಫಾಸ್ಟ್ ಅಂತಿದೆ. ಇಲ್ಲಿ ರಾಜು ಅಂತ ಇದ್ದರೆ ಹೀ ಕೆನಾಟ್ ವಾಕ್ ಫಾಸ್ಟ್ ಅಂತಲೇ ಆಗ್ತದೆ. ಇಲ್ಲಿ ಒಂದು ವೇಳೆ ರಾಣಿ ಇದ್ದರೆ ಅದು ಸಿ ಕೆನಾಟ್ ವಾಕ್ ಫಾಸ್ಟ್ ಅಂತ ಆಗ್ತದೆ. ಇಲ್ಲಿ ದ ಬಾಯ್ಸ್ ಅಂತ ಇದ್ದರೆ ಇಲ್ಲಿ ದೇ ಕೆನಾಟ್ ವಾಕ್ ಫಾಸ್ಟ್ ಅಂತ ಆಗ್ತದೆ. ಅಂದರೆ ಸಬ್ಜೆಕ್ಟ್ದ ಏನಿರ್ತಲ್ಲ ಅದರ ಪ್ರನೌನನ್ನು ನಾವು ಇಲ್ಲಿ ಮುಂದೆ ತೆಗೆದುಕೊಳ್ಳಬೇಕು. ಹೀಗೆ ನೋಡಿ, ಇಲ್ಲಿ ಆಲ್ರೆಡಿ ಪ್ರನೌನ್ ಹೀ ಇದೆ, ಅದನ್ನೇ ನಾವು ಇಲ್ಲಿ ಮುಂದೆ ತೆಗೆದುಕೊಳ್ಬೇಕು. ನೋಡಿ, ಹಿ ಈಸ್ ಸೋ ವೀಕ್ ದ್ಯಾಟ್ ಹಿ ಕೆನಾಟ್ ವಾಕ್ ಫಾಸ್ಟ್. ಒನ್ ಸೆಂಟೆನ್ಸ್. ಈಗ ಇನ್ನೊಂದು ಸೆಂಟೆನ್ಸನ್ನು ನೋಡೋಣ. ಈಗ ಹಿ ಈಸ್ ಟು ಪುವರ್ ಟು ಬೈ ದ ನ್ಯೂ ಕಾರ್ ಅಂತಿದೆ. ಅವನು ಹೊಸ ಕಾರನ್ನು ತೆಗೆದುಕೊಳ್ಬೇಕಂದ್ರೆ ತುಂಬ ಅವನು ಬಡವನಾಗಿದ್ದಾನೆ ಅಂತ. ನೋಡಲಿ, ಇಲ್ಲಿದೆ ನೋಡು, ಟು ಇದೆಯಾ, TOO ಇದೆ, ಹಾಗೆ TO2 ಎರಡೂ ಇದ್ದಾವೆ. ನಾನು ಹೇಳಿದ್ದೇನೆ, ಎಲ್ಲಿ TO2 ಇರ್ತದಲ್ಲ ಅಲ್ಲಿ ನಾವೇನು ಮಾಡಬೇಕು, TOO ಇರ್ತದೆ ಅಲ್ಲಿ ಸೋ ಅನ್ನು ಹಾಕಬೇಕು. ಅಂದರೆ ಎಲ್ಲಿ ಎಜೆಕ್ಟಿವ್ ಹಿಂದ್ಗಡೆ ಇರ್ತದಲ್ಲ TOO ಅದರಲ್ಲಿ ನಾವು TOO ತೆಗೆದು ಸೋ ಅನ್ನು ಹಾಕಬೇಕು. ಇಲ್ಲಿ ಹಾಕಿದ್ದೇವೆ. ಹಾಗೆ ಎಜೆಕ್ಟಿವ್ ಯಾವುದಿರುತ್ತೆ ಅದನ್ನೇ ಇಲ್ಲಿ ಬಳಸ್ಕೋಬೇಕು. ಇನ್ನು ಎಜೆಕ್ಟಿವ್ ನಂತರ ಇಲ್ಲಿ ಎಜೆಕ್ಟಿವ್ ಪುವರ್ ಇದೆ, ಅದರ ನಂತರ ಟು ಇದೆಯಲ್ಲ, ಈ ಟು ಅನ್ನು ತೆಗೆದು ಅದೇ ಪ್ಲೇಸಿಗೆ ನಾವು ದ್ಯಾಟ್ ಹಾಕಬೇಕು. ಟು ತೆಗೆದಿದ್ದೇವೆ ನೋಡಿ, ಇಲ್ಲಿ ದ್ಯಾಟ್ ಹಾಕಿದ್ದೇವೆ. ಅದೇ ನಂತರ ನಾವು ಹೇಳಿದೆಲ್ಲ ಇದರ ಸಬ್ಜೆಕ್ಟದ ಪ್ರನೌನನ್ನು ನಾವು ಇಲ್ಲಿ ಬಳಸ್ಕೋಬೇಕು. ಅದನ್ನು ಹೇಗೆ, ಅದನ್ನು ಕ್ಯಾನ್ ನಾಟ್ ಯೂಸ್ ಮಾಡಬೇಕಾಗಿದೆ ಅಲ್ಲಿ. ಅದಕ್ಕೆ ಅದನ್ನು ನೆಗೆಟಿವ್ ಸೆಂಟೆನ್ಸ್ ಮಾಡಿದರೆ ಅದು ಸೋ ದ್ಯಾಟ್ ನಾಟ್ ಆಗ್ತದೆ. ನೋಡಲಿ, ಹಿ ಕೆನಾಟ್ ಬೈ ದ ನ್ಯೂ ಕಾರ್. He is so poor that he cannot buy the new car. ಇನ್ನೊಂದು ಎಕ್ಸಾಂಪಲ್ ಇದೆ. ಇಲ್ಲಿ ಸಬ್ಜೆಕ್ಟ್ ಏನಾದರೂ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಏನಾದರೂ ಥಿಂಗ್ ಬಂದಿದ್ರೆ, ವಸ್ತು ಏನಾದರೂ ಸಬ್ಜೆಕ್ಟ್ ಆಗಿದ್ರೆ ಅದನ್ನು ಹೇಗೆ ಮಾಡೋದು ಅಂತ ನೋಡಿ. ಇಲ್ಲಿ ದಿಸ್ ಟೀ ಈಸ್ ಟು ಹಾಟ್ ಟು ಡ್ರಿಂಕ್ ಅಂತಿದೆ. ಹಾಗೆ ಹೇಳಿದ್ದೇನೆ, ದಿಸ್ ಟೀ ಈಸ್ TOO ತೆಗಿಬೇಕು, ಹಾಗೆ ಸೋ ಅಂತ ಬಳಸಬೇಕು. ಹಾಗೆ ಇದು ಹಾಟ್, ಇದು ಎಜೆಕ್ಟಿವ್ ಹೇಗಿರುತ್ತೆ ಅದೇ ಎಜೆಕ್ಟಿವ್ ಬಳಸ್ಕೋಬೇಕು. TO2 ತೆಗಿಬೇಕು, ದ್ಯಾಟ್ ಹಾಕೋಬೇಕು. ಇಲ್ಲಿ ಹಾಕಿದ್ದೇವೆ ನೋಡಿ. ಇಲ್ಲಿ ಟಿ ಅಂತಿದೆ, ಟೀದ ಪ್ರನೌನು ಇಟ್ ಆಗ್ತದೆ, ಯಾಕಂದರೆ ಅದನ್ನು ಥಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಇಲ್ಲಿ ಏನು ಮಾಡ್ತೀವಿ ಅಂದರೆ, ವಸ್ತು ಬಂದಾಗ, ಸಬ್ಜೆಕ್ಟ್ ಏನಾದರೂ ವಸ್ತು ಬಂದಾಗ ಅದನ್ನು ಹೇಗೆ ಮಾಡಬೇಕು ಅಂತಂದರೆ, ಇಟ್ ಕ್ಯಾಂಟ್ ಬಿ, ಇಲ್ಲಿ ಕೆನಾಟ್ ಅಂತ ಮಾಡಿ ಆ ವರ್ಬ್ ಬಂದ ನಾವು ಥರ್ಡ್ ಫಾರ್ಮ್ ಮಾಡಬೇಕು. ಇಟ್ ಕ್ಯಾಂಟ್ ಬಿ ಡ್ರಂಕ್ ಅಂತ ಹೇಳಬೇಕು. ಅಂದರೆ ಅದನ್ನು ಯಾರೂ ಕುಡಿಯೋದಿಲ್ಲ ಅಂತ. ಈಗ ಇನ್ನೊಂದು ರೀತಿಯೂ ಇದನ್ನು ಮಾಡ್ಬೋದು. ಏನಂದರೆ, ದಿಸ್ ಟೀ ಈಸ್ ಸೋ ಹಾಟ್ ದ್ಯಾಟ್ ನೋ ಒನ್ ಕ್ಯಾನ್ ಡ್ರಿಂಕ್ ಇಟ್. ಅದನ್ನು ಯಾರೂ ಕುಡಿಯೋದಿಲ್ಲ. ಇದು ಮೊದಲನೇ ಟೈಪು ಸರಿ ಮತ್ತು ಎರಡನೇ ಟೈಪು ಸರಿ. ನಿಮಗೆ ಯಾವುದು ಸರಿ ಅನಿಸ್ತದೋ ಅದನ್ನು ಮಾಡಿಕೊಳ್ಳಿ. ನೋಡಿ, ಇಲ್ಲಿ ಇನ್ನೊಂದು ಎಕ್ಸಾಂಪಲ್, ಇನ್ನೊಂದು ಟೈಪ್ 2 ಅಂತ ಹೇಳ್ತೇವೆ. ಎರಡನೇ ಟೈಪ್ ಬಂದಾಗ ಹೇಗೆ ಮಾಡಬೇಕು ರಿಮೂವ್ ಟುಗಳನ್ನು ನಾವು ವಿಶೇಷವಾಗಿ ನಮಗೆ ಫಸ್ಟ್ ಲ್ಯಾಂಗ್ವೇಜಲ್ಲಿ ಕೇಳುವಂಥದ್ದು ಇದೇ ಟೈಪನ್ನು. ಇಲ್ಲಿ ಎರಡು ಸೆಂಟೆನ್ಸ್ ಇದೆ. ಯಾವುದಿದೆ ನೋಡಿ, ದ ಸನ್ ಈಸ್ ವೆರಿ ಹಾಟ್ ಅಂತ ಒಂದಿದೆ, ಐ ಕ್ಯಾನಾಟ್ ಗೋ ಔಟ್ ಅಂತ ಒಂದಿದೆ. ಇವೆರಡನ್ನ ಸೇರಿಸಿ ನಾವೀಗ ಇದಕ್ಕೆ ಏನು ಮಾಡೋದು, ಫಸ್ಟ್ ಟು ಯೂಸ್ ಮಾಡಬೇಕು, ನಂತರ ಸೋ ದ್ಯಾಟ್ ಯೂಸ್ ಮಾಡೋಣ. ಈಗ ನೋಡಿ, ಟು ಹೇಗೆ ಯೂಸ್ ಮಾಡೋದಂತ ನೋಡಿ. ದ ಸನ್ ಈಸ್, ಇಲ್ಲಿ ವೆರಿ ಇದೆಯಲ್ಲ, ವೆರಿ ತೆಗೆದು ನಾವೇನು ಬೇಕು, ಟು ಹಾಕೋಬೇಕು ಇಲ್ಲಿ. ಅದೇ ಹಾಟ್, ಸೇಮ್ ಹಾಟ್. ಇಲ್ಲಿ ಐ ಇದ್ದರೆ ಇಲ್ಲಿ ಫಾರ್ ಮೀ ತಗೋಬೇಕು ಈ ಸೆಂಟೆನ್ಸಲ್ಲಿ. ಟು ಗೋ ಔಟ್ ಹೇಗಿರುತ್ತೆ ಹಾಗೆ. ಇನ್ನು ನೆಕ್ಸ್ಟ್ ಇದಕ್ಕೆ ಟು ಯೂಸ್ ಮಾಡಿದ ಮೇಲೆ ಅದಕ್ಕೆ ನಾವು ಸೋ ದ್ಯಾಟನ್ನು ಯೂಸ್ ಮಾಡೋದು ತುಂಬ ಸರಳ. ನೋಡಿ, ದ ಸನ್ ಈಸ್ ಸೋ ಎಲ್ಲಿ
T-O-O-2 ಇದ್ದ ಜಾಗಕ್ಕೆ ನಾವು ಸೋ ಹಾಕಬೇಕು. ಇಲ್ಲಿ ಹಾಟ್ ಅಂತಕ್ಕಂಥ ಎಡ್ಜೆಕ್ಟಿವ್ನ ಹಾಗೆ ತೆಗೆದುಕೊಂಡಿದ್ದೇವೆ. ಮತ್ತು ಇಲ್ಲೊಂದು ಇದೆಯಲ್ಲ, ಇಲ್ಲಿ ಇದನ್ನ ಏನು ಮಾಡಬೇಕಂದ್ರೆ ಫಾರ್ಮೇನ ತೆಗೆದು ಹಾಕಬೇಕು. ಇಲ್ಲಿ TO2 ಇದ್ದ ಜಾಗಕ್ಕೆ ನಾವೇನು ಮಾಡಬೇಕು, ದ್ಯಾಟ್ ಹಾಕಬೇಕು. ಅದನ್ನು ಐ ಕೆನಾಟ್ ಇದೆಯಲ್ಲ, ಐ ಕೆನಾಟ್ ಗೋ ಔಟ್ ಇದನ್ನು ಹಾಗೆ ಇಲ್ಲಿ ಬರೆದ್ಬಿಟ್ರೆ ಇದು ಸೋ ದ್ಯಾಟ್ ನಾಟ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ದ ಕ್ವಶನ್ ಪೇಪರ್ ಈಸ್ ವೆರಿ ಡಿಫಿಕಲ್ಟ್, ಸಿ ಕೆನಾಟ್ ಆನ್ಸರ್ ಅಂತಿದೆ. ನೋಡಿ, ದ ಕ್ವಶನ್ ಪೇಪರ್ ಈಸ್ ಟು ಡಿಫಿಕಲ್ಟ್. ಮೊದಲು ನಾವು ಟು ಅನ್ನು ಬಳಸಿದ್ದೇವೆ. ಒಂದು ವೇಳೆ ನಿಮಗೆ ಡಬಲ್ ಸೆಂಟೆನ್ಸನ್ನು ಈ ರೀತಿ ಕೊಟ್ಟು ಟು ಯೂಸ್ ಮಾಡಿದ್ದು ಕೇಳ್ಬೋದು, ಅಥವಾ ಆಲ್ರೆಡಿ ಟು ಇದ್ದುದನ್ನು ಕೊಟ್ಟು ಸೋ ದ್ಯಾಟ್ ನಾಟ್ ಯೂಸ್ ಮಾಡಿ ಅಂತಲೂ ಕೇಳ್ಬೋದು, ಹಾಗೂ ಕೇಳ್ಬೋದು. ನೋಡಿ, ದಿಸ್ ಕ್ವಶನ್ ಪೇಪರ್ ಈಸ್ ಟು ಡಿಫಿಕಲ್ಟ್ ಫಾರ್ ಹರ್ ಟು ಆನ್ಸರ್ ಅಂತಿದೆ. ಇಲ್ಲಿ ಸಿ ಇದ್ದರೆ ಅಲ್ಲಿ ಹರ್ ತೆಗೆದುಕೊಂಡಿದ್ದೇವೆ. ಹಾಗೆ ಇದಕ್ಕೆ ಟು ಇದ್ದನ್ನು ನಾವು ಸೋ ದ್ಯಾಟ್ ಯೂಸ್ ಮಾಡಿದ್ದೆ. ನೋಡಿ, ಇಲ್ಲಿ ದಿಸ್ ಕ್ವಶನ್ ಪೇಪರ್ ಈಸ್ ಸೋ ಡಿಫಿಕಲ್ಟ್. ಸೋ ಯಾಕಂತಂದರೆ ಇಲ್ಲಿ ಟು ಇದ್ದ ಜಾಗಕ್ಕೆ ಸೋ ತೆಗೆದುಕೊಂಡಿದ್ದೇವೆ. ಹಾಗೆ ಎಡ್ಜೆಕ್ಟಿವ್ ಡಿಫಿಕಲ್ಟ್ ಇಲ್ಲಿ ಫಾರ್ಮೆಯನ್ನು ಇಲ್ಲಿ ತೆಗಿತೇವೆ. ಈ TO2 ಇದೆಯಲ್ಲ, ಅದರ ಜಾಗಕ್ಕೆ ನಾವು ಏನು ಮಾಡಬೇಕು, ಇಲ್ಲಿ ದ್ಯಾಟ್ ಅನ್ನು ಬಳಸಿದ್ದೇವೆ. ನೋಡಿ, ಹೀಗೆ ಮುಂದೆ ಮೊದಲೇ ಸೆಂಟೆನ್ಸ್ ಸಿ ಕೆನಾಟ್ ಆನ್ಸರ್ ಅಂತ ಇರುತ್ತಲ್ಲ, ಅದು ಹೇಗಿರುತ್ತೋ ಹಾಗೆ ಇಲ್ಲಿ ಬರೆದ್ಬಿಡಿ. ಅದು ಸೋ ದ್ಯಾಟ್ ನಾಟ್ ಆಗುತ್ತೆ. ನೋಡಿ, ದಿಸ್ ರೂಟ್ ಈಸ್ ವೆರಿ ಲಾಂಗ್. ಈ ರೂಟ್ ತುಂಬ ದೂರ ಇದೆ, ಉದ್ದ ಇದೆ. ಈ ಕೆನಾಟ್ ರನ್ ದ ರೇಸ್ ಅಂತಿದೆ. ಎರಡು ಬೇರೆ ಬೇರೆ ಸೆಂಟೆನ್ಸ್ ಇದ್ದಾವಲ್ಲಿ. ಇದನ್ನು ಹೇಗೆ ಕುಡಿಸಿದೆ ನೋಡಿ. ವೆರಿ ಇದ್ದಲ್ಲಿ ನಾವೇನು ಮಾಡಿದ್ದೇವೆ, T-O-O-2 ತೊಗೊಂಡಿದ್ದೇವೆ. ಲಾಂಗ್ ಅಂತಕ್ಕಂಥ ಎಡ್ಜೆಕ್ಟಿವ್ನ ಲಾಂಗ್ ಹಾಗೆ ತೆಗೆದುಕೊಂಡಿದ್ದೇವೆ. ಇದು ಫಾರ್ ಹಿಮ್, ಇದೆ ಫಾರ್ ಹಿಮ್ ಅಂತ ಬಳಸಿದ್ದೇವೆ. ಇದು ಮುಂದೆ ಟು ರನ್ ದ ರೇಸ್ ಅಂತಿದೆ. ಇದು ಟು ಬಳಸಿದ್ದು. ಈ ಟು ಬಳಸಿದ್ದಕ್ಕೆ ನಾವು ಸೋ ದ್ಯಾಟನ್ನು ಬಳಸಬೇಕಾಗಿದೆ. ನೋಡಿ, ದಿಸ್ ರೂಟ್ ಈಸ್ ಸೋ, T-O-O-2 ಇದ್ದಲ್ಲಿ ಸೋ ಬಳಸಿದ್ದೇವೆ, ಲಾಂಗ್ ಆಗಿದೆ ಅದು. ಇಲ್ಲಿ ಫಾರ್ ಹಿಮ್ ಇದೆಯಲ್ಲ, ಅಲ್ಲಿ ನಾವು ಅದನ್ನು ತೆಗೆದು, ಮತ್ತು ಇದೊಂದು ಫಾರ್ ಹಿಮ್ ಮತ್ತು ಇಲ್ಲಿ ಟು ಇದೆಯಲ್ಲ, ಅವನ್ನ ತೆಗೆದು ಏನು ಮಾಡಬೇಕು, ದ್ಯಾಟ್ ಅಂತಕ್ಕಂಥದ್ದನ್ನು ಬಳಸ್ಕೋಬೇಕು. ಹಾಗೆ ಮೇಲೆ ಇರ್ತಕ್ಕ ಈ ಕೆನಾಟ್ ರನ್ ದ ರೇಸ್ ಇರ್ತಲ್ಲ, ಆ ಸೆಂಟೆನ್ಸನ್ನು ಹಾಗೆ ಬರೆದ್ಬಿಟ್ರೆ ಇದು ಸೋ ದ್ಯಾಟ್ ನಾಟ್ ಆಗುತ್ತೆ. ಇಷ್ಟು ಏನಪ್ಪ ಅಂತಂದರೆ ಈ ಪ್ರೇಸ್ ಕಂಜಂಕ್ಷನ್ಸ್ಗೆ ನಮ್ಮ ಪರೀಕ್ಷೆಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ದ ಇಂಗ್ಲೀಷ್ ವಿಷಯದಲ್ಲಿ ಕೇಳಬೇಕಾಗಿರತಕ್ಕಂಥ ಈ ಪ್ರೇಸ್ ಕಂಜಂಕ್ಷನ್ಸ್ಗಳು. ಇದರ ಬಗ್ಗೆ ಸರಿಯಾದ ಒಂದು ಮಾಹಿತಿ ತಮಗಿದ್ರೆ ನೀವು ಸರಿಯಾದ ಆಪ್ಷನ್ಸನ್ನು ಆಯ್ಕೆ ಮಾಡ್ತೀರಿ. ಮತ್ತು ಆಯ್ಕೆ ಮಾಡಿ ಅಂತ ನಿಮಗೆ ವಿಶ್ ಮಾಡುತ್ತಾ, ಬೆಸ್ಟ್ ಆಫ್ ಲಕ್ ಹೇಳುತ್ತಾ ಇಂದಿನ ಒಂದು ವಿಡಿಯೋನ ಮುಗಿಸ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಗ್ರಾಮರ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.